ಲೋಟಸ್ವಾಮಿ ಆರಾಧ್ಯ ಮಹಾದೇವ ನಾಳವಾರ ಪುರಾಧೀಶ ಕಟ್ಟು ಸದ್ಗುರು ಕೋಸಿದ್ದೇಶ್ವರರನ್ನು ಗುರು ಮಲ್ಲಾವರ್ಗರನ್ನು ವಿವೇಕ ಕೋಟೇಂದ್ರ ಶಿವಯೋಗಿಯನ್ನು ಕೂಡ ಭಕ್ತಿ ಪರಸ್ಪರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಶ್ರೀ ಕೋಸಿದ್ದೇಶ್ವರರ 2026ನೇ ಸಾಲಿನ ನಾಲ್ವಾರ ಜಾತ್ರೆಯ ಅಂಗವಾಗಿ ಸಿದ್ಧ ಬಸವ ಕಬೀರ ಸ್ವಾಮೀಜಿಯವರಿಂದ ಕರ್ಕೊಂಡು ಬಂದಂತಹ ಕಡಕೋಳ ಮಡಿವಾಳೇಶ್ವರರ ಜೀವನ ಹಾಗೂ ಅನುಭವ ದರ್ಶನ ಪ್ರವಚನದ ಸಮಾರೋಪ ಸಮಾರಂಭ ಮಾಸಿಕ ಶಿವಾನುಭವ ಚಿಂತನ ಜಾತ್ರಾ ಮಹೋತ್ಸವದ ವಿಶೇಷ ಧರ್ಮಸಭೆಯ ತರಾರ್ತಿ ಮಹೋತ್ಸವದ ಇವತ್ತಿನ ಸುಪ್ರಸಂಗದಲ್ಲಿ ನಾವೆಲ್ಲ ಕೂಡಿ ನೋಡಿ ನಾವೆಲ್ಲ ಕೂಡಿವಿ. ಇಂತಹ ಸಂದರ್ಭದಲ್ಲಿ ಸಮಾರೋಪ ಪ್ರವಚನವನ್ನು ಮಾಡಿರ್ತಕ್ಕಂಥ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮೀಜಿಯವರೇ, ದಿನನಿತ್ಯದ ಹಾಗೆ ಸಂಗೀತ ಸೇವೆಯನ್ನು ಸಲ್ಲಿಸಿದಂತಹ ಅನುಭವಿ ಸಂಗೀತ ಕಲಾವಿದರಾಗಿರ್ತಕ್ಕಂಥ ವೇದಮೂರ್ತಿ ಸಿದ್ದಯ್ಯ ಗವಾಯಿಗಳು ಪಡದಾಳಿಯವರೇ, ಹಿರಿಯ ತಬಲಾವಾದನ ಚತುರ ಶ್ರೀ ಬಸವರಾಜ್ ಆಳಂದ್ ಅವರೇ, ಶ್ರೀಮಠದ ಆಸ್ಥಾನ ಕಲಾವಿದರು ಹಾಡು, ತಬಲಾವಾದನ, ಕೊಳಲುವಾದನ, ರಾಗ ಸಂಯೋಜನೆಗಳ ಮೂಲಕ ಬಹುಮುಖ ಪ್ರತಿಭೆ ಎನಿಸಿಕೊಂಡಿರ್ತಕ್ಕಂಥ ಶ್ರೀ ಚಂದ್ರಶೇಖರ ಗವಾಯಿಗಳು, ಯೋಗಿ ಶಾಪುರ್ ಅವರೇ, ವೀರಣ್ಣ ಗವಾಯಿಗಳವರೇ, ಇವತ್ತು ಶಾಬಾದ್ದಿಂದ ಪತ್ರಿಕಾ ವರದಿಯನ್ನು ನೀಡಲು ಬಂದಿರತಕ್ಕಂಥ ಶ್ರೀ ರಮೇಶ್ ಭಟ್ ಅವರೇ, ವೇದಿಕೆಯಲ್ಲಿ ನಿಲ್ಲಿರ್ತಕ್ಕಂಥ ನಮ್ಮ ಶ್ರೀಮಠದ ಶಿಷ್ಯ ಪರಂಪರೆಯ ಸದ್ಭಕ್ತರು, ಏಕನಾಮ ಸದಾ ಪ್ರೇಮ ಅಂದ ನನ್ನ ಹೆಸರನ್ನೇ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಶ್ರೀ ತೋಟೇಂದ್ರ ಡಾಕ್ಟರ್ ಗೋಗಿ ಹಾಗೂ ವರ್ತೂರು ಬೆಂಗಳೂರವರೇ, ಇವತ್ತಿನ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶ್ರೀಮಠದ ಹಳೆಯಂದ್ರಾದ ಮಹೇಶ್ ಸ್ವಾಮಿ ಚಿಂಚೋಳಿಯವರೇ, ಮೊನ್ನೆ ತಾನೇ ಗಿರಿದರ್ಶನ ಅನ್ನುವಂಥ ಪತ್ರಿಕೆಯನ್ನ ಬಿಡುಗಡೆ ಮಾಡುವುದರ ಮೂಲಕ ಸಂಪಾದಕರು, ಸಾಂಸ್ಕೃತಿಕ ಕಾರ್ಯಕರ್ತರು ಆಗಿರ್ತಕ್ಕಂಥ ಯಾದಗಿರಿಯಲ್ಲಿ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಡಾಕ್ಟರ್ ಸಿದ್ದರಾಜ್ ಕರಡಿ ಯಾದಗಿರಿಯವರೇ, ಇವತ್ತಿನ ತುಲಾಭಾರ ಸೇವೆಯನ್ನು ಮಾಡಿರುವಂತಹ ನಮ್ಮ ಶ್ರೀಮಠದ ಪರಮ ಸದ್ಭಕ್ತರು, ಯಾವತ್ತೂ ಶ್ರೀಮಠಕ್ಕೆ ಸಮರ್ಪಣೆಯಾಗಿ ಹಲವಾರು ಸೇವೆಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರತಕ್ಕಂಥ ಶ್ರೀ ಶಿವಲಿಂಗ್ ಭೀಮನಹಳ್ಳಿ ಪರಿವಾರದವರೇ, ಇವತ್ತಿನ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಶರಣಿಯರೇ, ಮಾತೆಯರೇ, ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯ ಶಕ್ತಿ ನಾವು ಅನಂತ ಕೂಡಲ ಸಂಗಮದಲ್ಲಿ 2 ನದಿಗಳು ಹರಿದು ಬಂದವು. ಕೂಡಲ ಸಂಗಮದಲ್ಲಿ 2 ನದಿಗಳು ಹರಿದು ಬಂದವು. ಒಂದು ಕೃಷ್ಣಾ ನದಿ, ಇನ್ನೊಂದು ಮಲಪ್ರಭಾ ನದಿ. ಮಲಪ್ರಭಾ ನದಿ ಅಂತ ಹೇಳ್ತೀವಿ. 2 ಕೂಡಲ ಸಂಗಮ ಕರೆದು ಬಂದು 2 ಕೂಡಿದ್ರು. 2 ಕೂಡಿದಾಗ 2 ನದಿ ದಂಡೆಗಳನ್ನು ಅಂತ ಎಲ್ಲಿಂದಲೂ ಹರಿದು ಬಂದವು. 2 ನದಿಗಳು ಎಲ್ಲೆಲ್ಲಿಂದಲೂ ಹರಿದು ಬಂದವು. ಆದ್ರೆ ಒಂದಾಗಿ ಕೂಡಿ ಹರಿತಾ ನೋಡ್ರಿ, ನಾವಿಬ್ಬರು ಎದುರಾಬದ್ರನೇ ಇವಿ ದಂಡಿಗಳಂತ. ಈ ನದಿಗಳ ಎದುರಾಬದ್ರನೇ ಪಕ್ಕದಲ್ಲೇ ಇವಿ. ಆದ್ರೆ ನಮ್ಮಿಬ್ಬರಿಗೂ ಕೂಡಕ್ಕಾಗ್ತಿಲ್ಲ ಅಂತ ತಿಳ್ಕೊಂಡು ಅವು ಆಲೋಚನೆ ಮಾಡಿದ್ರು. ದಂಡಿಗಳು
ಆ ನದಿಗಳು ಎಲ್ಲೆಲ್ಲದೋ ಹರಿದು ಬಂದು ಕೂಡಿ ಹರ್ಕೊಂಡು ಮುಂದುಂಟು. ನಾವು ಎದುರ ಬದ್ರನೇ ಆ ನದಿ ಆ ಭಾಗಕ್ಕೆ ನೀದಿ, ಈ ಭಾಗಕ್ಕೆ ನೀದಿ, ಆ ನದಿ ಆ ಭಾಗಕ್ಕೆ ಅದು ಇದೆ, ಇನ್ನೊಂದು ಭಾಗಕ್ಕೆ ಇನ್ನೊಂದಿದೆ. ಆದ್ರೆ ನಮ್ಗೆ ಕೂಡ್ಲಕ್ಕಾಗ್ತಾ ಇಲ್ಲ. ಎಲ್ಲಿಂದಲೋ ಹರಿದು ಬಂದ ನದಿಗಳು ಕೂಡಿದುವು ಅಂತ ತಿಳ್ಕೊಂಡು ಅವ್ರ ದಂಡಿಗಳು ಬೇಜಾರು ಮಾಡ್ಕೊಂಡ್ರು. ಅವಾಗ ನದಿಗಳು ಹೇಳಿದವಂತ ದಂಡಿಗಳಿಗೆ, ಏ ಮಿತ್ರರೇ, ನನ್ನ ಆತ್ಮೀಯರೇ, ಯಾಕೆ ಆಗ ಆಲೋಚನೆ ಮಾಡ್ತೀರಿ? ನೀವು ಯಾಕೆ ಆಗ ಆಲೋಚನೆ ಮಾಡ್ತೀರಿ? ಒಂದು ಸಲ ಮಳೆ ಬಂದಾಗ ಹರಿದು ನಮ್ಮ ಒಡಲನ್ನು ಸೇರಿ, ನಮ್ಮ ಅಂತರಂಗವನ್ನು ಸೇರಿ ನಾವು ನೀವು ತಗೊಂಡು ಹೋಗಿ ಮುಂದೆ ಎರಡೂ ದಂಡೆಗಳನ್ನ ಕೂಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಎರಡೂ ದಂಡೆ ಮರಳನ್ನು ಕೂಡಿಸುವಂತ ಕೆಲಸ. ಯಾಕೆ ಹೇಳ್ಬೇಕಾಗ್ತದೆ ಅಂತಂದ್ರೆ, ನೋಡ್ರಿ, ಈ 11 ದಿನಗಳ ಪ್ರವಚನದಲ್ಲಿ ಕೂಡಿದ್ದೇ ಕೂಡದ ಸಂಗಮ ಅನ್ನುವಂತ ರೀತಿಯಲ್ಲಿ ನಾವೆಲ್ಲ ಬರ್ತಿದ್ದೆವು, ಹೋಗ್ತಿದ್ದೆವು, ಪುರಾಣವನ್ನ ಕೇಳ್ತಿದ್ದೆವು, ಕುಂಭಾವರತ ಅಂತ ಬರ್ತಿದ್ವು, ಭಜನೆ ಮಾಡೋರು ಬರ್ತಿದ್ವು. ಆದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಕೋರಿ ಸಿದ್ದೇಶ್ವರ ಅನ್ನುವಂತ ನದಿಯ ಒಡೆಲ್ನೊಳಗೆ ತನಾರ್ತಿ ಮಹೋತ್ಸವ, ಜಾತ್ರಾ ಮಹೋತ್ಸವ ಅನ್ನುವಂತ ಆ ಕೋರಿ ಸಿದ್ದೇಶ್ವರನ ತಳಪಾತ್ರದಲ್ಲಿ ಎಲ್ಲರೂ ಬಂದು ಕೂಡಿದ್ರಿಂದ, ಆಗಾಗ ಬಂದು ಹೋಗೋದ್ರ ಜೊತೆಗೆ ಎಲ್ಲರೂ ಸಮ್ಮಿಲಿತರಾಗಿದ್ದರಿಂದ ಇದರ ಕೂಡಿದ್ದೇ ಕೂಡದ ಸಂಗಮ ಎಲ್ಲ ಕೂಡಿ ಒಂದು ದೊಡ್ಡ ಕೂಡದ ಸಂಗಮ ಇವತ್ತು ಸೃಷ್ಟಿಯಾಗಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡ್ರಿ, ಮಹಾಜ್ಞಾನಿ ತತ್ವಜ್ಞಾನಿ ಕಡ್ಕೋಳ ಮಡಿವಾಳಪ್ಪನವರು, ಅವರ ಅಗಾಧವಾದಂತಹ ಸಾಧನೆ, ಅವರ ಕವಿತ್ವದ ಶಕ್ತಿ ನೀವೆಲ್ಲ ಆಲೋಚನೆ ಮಾಡಬೇಕು. ಕನ್ನಡ ಸಾಹಿತ್ಯ ರಂಗಕ್ಕೆ ಅಮೂಲ್ಯವಾದಂಥ ಮೌಕ್ತಿಕಗಳಂತಿರುವಂಥ ಆಶು ಕವಿತ್ವದ ಸ್ವರವಚನಗಳನ್ನು ಕೊಟ್ಟಂತ ಕವಿ ನಮ್ಮ ಭಾಗದಲ್ಲಿ ಯಾರಾದರೂ ಆಗಿ ಹೋಗಿದ್ರೆ, ಅವರು ಪ್ರಥಮ ಸಾಲಿನಲ್ಲಿದ್ದಂಥದ್ದು ಯಾರಾದರೂ ಇದ್ರೆ ಅವರನ್ನು ಕಡ್ಕೊಳ ಮಡಿವಾಳಪ್ಪನವರು ನೋಡ್ರಿ, ಅವರು ಏನೇ ಘಟನೆಗಳು ಅವ್ರ ಜೀವನದಲ್ಲಿ ಜರಗಲಿ, ಯಾವುದೇ ಸಂದರ್ಭ ಬರಲಿ, ಬಹಳ ಕಷ್ಟಕ್ಕೊಳಗಾದ್ರು, ತುಳಿತಕ್ಕೊಳಗಾದ್ರು ಅಂತ ಶರಣಗಳಂತಿರಲ್ಲ, ಏನೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಆ ನೋವು ಬಂದಾಗ ಒಂದೊಂದು ಕವಿತೆಗಳು ಸೃಷ್ಟಿ ಆಗ್ತದೆ. ಅದಕ್ಕಾಗಿ ಕನ್ನಡ ಅವರ ಇಡೀ ಬದುಕಿ ಕನ್ನಡದ ಅಮೂಲ್ಯವಾಗಿರ್ತಕ್ಕಂಥ ತತ್ವ ಪದಗಳಿಗೆ ಅವ್ರ ಜೀವನವೇ ಮೀಸಲಾಗಿತ್ತು ಅಂತ ಹೇಳಬೇಕಾಗ್ತದೆ. ಅವ್ರು ಹೇಗೆ ಧರಿಸಿಕೊಂಡಿದ್ರು ಕನ್ನಡವನ್ನು ಅಂತ ಕೇಳೋ, ಬೇಂದ್ರೆ ಮರಕವಿ ಬೇಂದ್ರೆ ಅಂತ ಕರಿತೀವಲ್ಲ, ಆ ಬೇಂದ್ರೆ ಕವಿಗಳಿಗೆ ಕೆಲವು ಜನ ನಮ್ಮ ರಮೇಶ್ ಭಟ್ರು ಅಂತ ಪತ್ರಕರ್ತರು ಕೇಳಿದ್ರು. ಏನ್ ಕೇಳಿದ್ರು ಅಂತಂದ್ರೆ, ಬೇಂದ್ರೆ ಅವರಿಗೆ ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಕೇಳಿದ್ರು. ಕನ್ನಡದ ಬಗ್ಗೆ ನಾವು ಮಾತಾಡುವಂತ ಭಾಷೆ, ನಮ್ಮ ಭಾಷೆ ಕನ್ನಡದ ಬಗ್ಗೆ ಏನು ಅಂತ, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಕೇಳಿದ್ರು. ಅದಕ್ಕೆ ಬೇಂದ್ರೆ ಅವರು ಹೇಳಿದಂತ, ನನ್ನ ಅಡಿಯಿಂದ ಮುಡಿಯೋದು ಕನ್ನಡ ಅಂತ ಹೇಳಿದ್ರು. ಅಡಿಯಿಂದ ಮುಡಿಯೋದು ಕನ್ನಡ, ಅದೇನು ನೀವು ಅಡಿಯಿಂದ ಮುಡಿಯೋದು ಕನ್ನಡ ಅಂತ ಕೇಳ್ತೀವಿ ಅಂತಂದಾಗ, ಅವಾಗ ಬೇಂದ್ರಾಜ್ ವಯಸ್ಸಾಗಿತ್ತು, 70 ವರ್ಷ ಆಗಿತ್ತು. ಅವಾಗ ಅವ್ರ ತಲೆ ಮೇಲೆ ಸ್ವಲ್ಪ ಕೂದಲು ಉಳ್ಕೊಂಡಿದ್ರು. ಅವ್ರು ಕೇಳಿದ್ರು, ಪತ್ರಕರ್ತ ಸ್ವಲ್ಪ ಕೂದಲು ಅವೆಲ್ಲ ತಿಳ್ಕೊಂಡು ಕೇಳಿದ್ರು. ಆವಾಗ ಕೂದಲ ಅದೆದ್ರಾಗ ಬರ್ತದ ಅಂತಂದ್ರೆ ಕೈಕಾಲದಾಗ ಬರ್ತದೆ. ಕೂದಲು ಕೈಕಾಲದಾಗ ಬರೋದ್ರಿಂದ ಕೂದಲು ಕನ್ನಡ ಅಂತ ಹೇಳಿದ್ರು. ಆಮ್ಯಾಗ ನನ್ನ 2 ಕಣ್ಣುಗಳವಲ್ಲ, ಆ ಕಣ್ಣುಗಳು ಕೈಕಾಲದಿಂದ ಬರೋದ್ರಿಂದ ಕಣ್ಣುಗಳು ಕನ್ನಡ ಅಂತ ಹೇಳಿದ್ರು. ಕಿವಿಗಳು, ನನ್ನ 2 ಕಿವಿಗಳವಲ್ಲ, ಕಿವಿ ಕೂಡ ಅದು ಕಿವಿ ಅಂತ ಬರೋದ್ರಿಂದ ಕನ್ನಡ. 2 ಕಪಾಳ ಅಂತ ತಿಳ್ಕೊಂಡು ನಾವು ಕಲ್ತಿರ, ಕಪಾಳ ಕನ್ನಡ ಆಗಿರುತ್ತೆ, ಅದು ಕನ್ನಡ. ಕತ್ತು ಕನ್ನಡ. ಹೀಗೆಲ್ಲ ಹೇಳ್ಕೊಂತ ವಾದಂತ ಕೈ, 2 ಕೈ ಕೈಕಾಲ ಬರುತ್ತೆ, ಕೈ ಕನ್ನಡ. ಮತ್ತೆ ಹೀಗೆ ಹೇಳ್ಕೊಂತವಾದ್ರು. ನೀವು ಮತ್ತೆ ಅಂಗಿ ತೊಟ್ಟು ಹೇಳಿದ್ರಿ, ಅಂಗಿ ಏನು ಅಂತ ತಿಳ್ಕೊಂಡು ಕೇಳಿದ್ರು. ಅದು ಅಂಗಿ ಅಲ್ಲ, ಅದು ಕುರ್ತ, ಅದಕ್ಕೆ ಅದು ಕನ್ನಡ ಅಂತ ಹೇಳಿದ್ರು. ಅದು ಕುರ್ತ ಕನ್ನಡ ಅಂತ ಹೇಳಿದ್ರು. ನನ್ನ 2 ಕಾಲು ಕನ್ನಡ. ಹಾಗಾದ್ರೆ ಪಂಚೆ ಅದಲ್ರಿ, ಪಂಚೆಗೆ ಏನ್ ಹೇಳುತ್ತೆ ನೀವು ಅಂತ ಕೇಳಿದ್ರು. ದೊಡ್ಡ ಧರಿಸಿದಂತ ಪಂಚೆ ಏನು? ಅದು ಪಂಚೆ ಪಂಚೆ ಅಲ್ಲ, ಅದು ಕಚ್ಚೆ ಪಂಚೆ ಆಗಲ್ಲ, ಅದು ಕಚ್ಚಾರ, ಅದು ಕನ್ನಡ ಅಂತ ಮತ್ತೆ ಕೇಳಿದ್ರು. ಪತ್ರಕರ್ತರು ಬಿಡ್ಲಿಲ್ಲ, ನಿಮ್ಮ ಕಾಲಕ್ಕೆ ಚಪ್ಪಲಿ ಅವರ, ಚಪ್ಪಲಿ ಬಗ್ಗೆ ಏನ್ ಹೇಳ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರು. ಅವು ಖಂಡಿತ ಚಪ್ಪಲಿ ಅಲ್ಲ, ಅವು ಕಾಲ್ಮುರಿ, ಅದಕ್ಕೆ ಅವು ಕೂಡ ಕನ್ನಡ.
ಅವರು ಇಡೀ ಜೀವನವನ್ನು ಹೇಗೆ ಕನ್ನಡಕ್ಕಾಗಿ ಮೀಸಲಾಗಿಟ್ಟಿದ್ರು. ಅವತ್ತಿನ ಕಾಲದೊಳಗೆ ಸುಮಾರು 200 ವರ್ಷಗಳ ಹಿಂದೆ ಕಡ್ಕೋಳ ಮಡಿವಾಳೇಶ್ವರಿಗೆ ಕೋಡಿಸಿದ್ದೇಶ್ವರ ಕಾಲದ ಬಹಳ ವ್ಯತ್ಯಾಸ ಇಲ್ಲ. ನಾವು ಹೇಳಿದಲ್ಲ, ಚೆನ್ನೂರಿನ ಜಲಾಲ ಸಾಹೇಬರು ಅವರ ಕಡ್ಕೋಳ ಮಡಿವಾಳೇಶ್ವರ ಶಿಷ್ಯರಾಗಿರ್ತಾರೆ. ಆದ್ರೆ ಬಾಲ್ಯದಲ್ಲಿ ಅವರ ಕಳೆದ ಪ್ರದೇಶ ಯಾವುದು ಅಂತಂದ್ರೆ ನಾಲ್ವಾಗ ಕೋಡಿಸಿದ್ದೇಶ್ವರ ಮಠ ಅಂತ ಹೇಳಬೇಕು. ಅಂತ ಕಡ್ಕೋಳ ಮಡಿವಾಳೇಶ್ವರಲ್ಲಿ ಕನ್ನಡ ಸರಸ್ವತಿ ನಾಲಿಗೆಯೊಳಗೆ ಮೆಲದಾಡ್ತಾ ಇರ್ತಾರೆ. ಯಾರು ನೋವು ಕೊಟ್ಟರು, ಯಾರು ತೊಂದರೆ ಕೊಟ್ಟರು, ಯಾರಿಗಾದ್ರೂ ಬೈಬೇಕಂದ್ರು, ಏನೇ ಮಾಡ್ಬೇಕಂದ್ರು ಅದರೊಳಗೆ ಒಂದು ಹಾಡೇ ರಚನೆ ಆಗ್ತದೆ. ಎಂತೆಂಥ ಹಾಡುಗಳೊಳಗೆ ಇನ್ನಂತರೂ ಕಣ್ಣಾಗ ನೀರು ಬರುವಂಗಿತ್ತು. ಬೇನೂರು ಕೃಷ್ಣಪ್ಪನವರು ತೀರ್ಕೊಂಡಂಥ ಸಂದರ್ಭದೊಳಗೆ ಅದು ಎಂಥ ಮಗನ ಮಾರಿ ನುಂಗಿತ್ತ ಅಂತ ಏನು ಹಾಡ್ತಾರಲ್ಲ, ಅದು ಎಂಥ ಅನುಭವದ ಗೀತೆ. ಇಂಥ ಹಲವಾರು ಗೀತೆಗಳು ಬರ್ತಾರೆ. ಬೇನೂರು ಕೃಷ್ಣಪ್ಪನವರು ಅಂಥ ಹಾಡುಗಳನ್ನು ಬರೀತಾರೆ. ಅಂಥ ಸ್ವರವಚನಗಳಿಗೆ ಬಹಳ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟು ಸ್ವರವಚನಗಳ ರಚನೆಕಾರರಲ್ಲಿ, ತತ್ವಪದಕಾರರಲ್ಲಿ ಅಗ್ರಗಣ್ಯರಾಗಿ ಬಂದಿರತಕ್ಕಂಥದ್ದು ಅಂತಂದರೆ ಕಡ್ಕೋಳ ಮಡಿವಾಳಪ್ಪನವರು ಅಂತ ಹೇಳಬೇಕಾಗ್ತದೆ. ಅವರ ಜೀವನದ ಸ್ಟೋರಿಯನ್ನ, ಅವರ ಕಥಾನಕವನ್ನು ಕೇಳುವಂಥದ್ದೇ ಒಂದು ಆನಂದ, ಒಂದು ಸಂತೋಷ. ಆದರೆ ನಮಗೆ ಸಮಯ ಸೆಳೆಯುವುದಿಲ್ಲ. ನಾವು ಹೇಳ್ತಿದ್ದೇವೆ ಎಲ್ಲ ಉಳಿದ ಕಾರ್ಯಕ್ರಮಗಳು, ಅವುಗಳ ಮಧ್ಯೆ ಸಮಯದ ಒತ್ತಡ, 15 ದಿನದಲ್ಲಿ ಪ್ರವಚನ ಮುಗಿಸಬೇಕಾದಂಥ ಸಂದರ್ಭ. ಆದರೂ ನಮ್ಮ ಕಬೀರ್ ಮಹಾಸ್ವಾಮಿಗಳು ಏನು ಮಾಡಿದ್ರು ಅಂತಂದ್ರೆ ದೊಡ್ಡ ಆನೆಯನ್ನ ಕನ್ನಡಿ ಒಳಗೆ ತೋರಿಸಿದಂಗೆ ಕಡ್ಕೋಳ ಮಡಿವಾಳೇಶ್ವರ ವೃತ್ತಾಂತವನ್ನ ಅವ್ರ ನಮ್ಮೆಲ್ಲರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ. ಯಾಕಂದ್ರೆ ಅವ್ರು ಕಡ್ಕೋಳದೊಳಗೆ ಹುಟ್ಟಿದಂಥವ್ರು. ನಮ್ಮ ಕಬೀರ್ ಸ್ವಾಮಿಗಳವ್ರದ್ದು ಕಡ್ಕೋಳೆ ಊರು. ಮಡಿವಾಳಪ್ಪನವರ ಕ್ಷೇತ್ರದಲ್ಲಿರ್ತಕ್ಕಂಥ ಕಡ್ಕೋಳದಲ್ಲಿ ಅವರು ಹುಟ್ಟಿದ್ರಿಂದ ಬಾಲ್ಯದಿಂದಲೂ ಕಡ್ಕೋಳ ಮಡಿವಾಳೇಶ್ವರರ ಜೀವನ ಚರಿತ್ರೆಯನ್ನಾಗಿರ್ಬೋದು, ಅವರ ಇತಿಹಾಸವನ್ನಾಗಿರ್ಬೋದು ಕರತಲಾಮಲಕ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಕಬೀರ್ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಸಿದ್ಧಬಸವ ಕಬೀರ್ ಸ್ವಾಮಿಗಳವರನ್ನು ಸಾಧನಪಡಿಸಿದ್ದಾರೆ. ಈ ವರ್ಷ ಅವರು ಹೇಳ್ತಾ ಇದ್ರು, ವರ್ಷಕ್ಕಿಂತಲೂ ಬಹಳ ಚಂದ ನಡೀತು ಪುರಾಣ ಅಂತ ಹೇಳ್ತಿದ್ರು. ಬಹಳ ಚಂದ ಪುರಾಣ ನಡೀತದೆ. ಈ ವರ್ಷ ಕಲ್ಯಾಣ ಮಂಟಪ ತುಂಬಿದಂಗೆ ಆಗ್ತಿತ್ತು ಅಂತ ನಾವು ಹೇಳ್ತಿದ್ದೆವು. ಅವ್ರ ಬಹಳ ವರ್ಷ ಈ ತರ ಇರ್ತಿರ್ಲಿಲ್ಲ, ಸಭಾ ಈ ತರ ಇರ್ತಿರ್ಲಿಲ್ಲ. ಅದಕ್ಕೆ ಅದರ ಪ್ರವಚನದ ಫಲವು ಅಥವಾ ಆರಾಮಾಗಿ ಪ್ರಸಾದ ಮಾಡಿಕೊಂಡು ಎಲ್ಲರಿಗೂ ಕರ್ಕೊಂಡು ಬರ್ತಿದ್ರು. ಬೇಲೆ ಪೆಟ್ಟೊಬ್ಬ ಬಾಗ್ನ ಇಟ್ಟೊಬ್ಬ ಅಂತ ಹೇಳ್ಕೊಂಡು ಮೊದಲು ಊಟಗಿನ ಮನಸ್ಸು ಬೇಲಿಕೆ ಕರ್ಕೊಂಡು ಬರ್ತಿದ್ದೆವು. ಅದರ ಫಲನು ಎಲ್ಲ ಜನ ಪ್ರಸಾದ ಮಾಡಿ ಪುರಾಣಕ್ಕೆ ಬರ್ತಿದ್ರು. ಅದ್ರ ಫಲನು ಅಂತ ನಾವಂದ್ರೆ ಇಲ್ರಿ, ಅದೆಲ್ಲ ಜೊತೆಗೆ ನೀವು ನಮ್ಮ ಸಂಘಟನೆ ಬರ್ತಿದ್ರಿ ಅಲ್ಲ, ಪುರಾಣ ಪ್ರಾರಂಭ ಕಲಿತಲಾಗ್ತಿಲ್ಲ, ಅದನ್ನು ಒಂದು ಹೇಳಿದ್ರು. ಒಟ್ಟಾರೆಯಾಗಿ ಈ ಎಲ್ಲದರ ಫಲವಾಗಿ ಈ ವರ್ಷ ಪುರಾಣ ಪ್ರವಚನ ಬಹಳ ಚೆಂದಾಗಿ ಅದ್ದೂರಿಯಾಗಿ ಜರುಗುವಂತದ್ದಾಯಿತು. ಕಡ್ಕೋಳ ಮಡಿವಾಳೇಶ್ವರರನ್ನ ನೀವೆಲ್ಲ ಧಾರಣೆ ಮಾಡ್ಕೊಳ್ಬೇಕು. ಅವರ ತತ್ವಗಳನ್ನ, ಹಾಡುಗಳನ್ನ ಕೇಳಬೇಕು. ನಮ್ಮ ಕಲ್ಲೈಗಳು ಹಾಡ್ತಿದ್ರೆ ಇನ್ನೂ ಕೇಳಬೇಕಂತ ಅನ್ನಿಸ್ತಾ ಇತ್ತು. ಸಮಯೋಚಿತವಾಗಿ ಅವ್ರ ಪ್ರವಚನದಲ್ಲಿ ಏನು ಸಬ್ಜೆಕ್ಟ್ ಇರ್ತಾರೆ ಅದೇ ಹಾಡುಗಳನ್ನ ಅವರು ಹಾಡ್ತಾ ಇದ್ರು. ಮತ್ತು ಆ ಹಾಡುಗಳನ್ನ ಕೇಳತಕ್ಕಂಥದ್ದು ಜೊತೆಗೆ ಈ ಪ್ರವಚನವನ್ನು ಕೇಳತಕ್ಕಂಥದ್ದು ಇದು ಹೆಂಗಾಗಿತ್ತು ಅಂತಂದ್ರೆ ವಾಣಿ ಮತ್ತು ವೀಣಾ ಎರಡು ಕೂಡಿದಂಗೆ ಇತ್ತು. ವಾಣಿ ವೀಣಾ ಕೂಡ್ಕೊಂಡಾಗ ಏನಾಗ್ತದೆ, ಸಂಗೀತ ಬರ್ತದೆ. ಹಾಗೆ ವಾಣಿ ವೀಣಾ ಕೂಡಿದ ಹಾಗೆ ಅವರು ಪ್ರವಚನವನ್ನು ಮಾಡೋದು, ಹಾಡೋದು ಬಹಳ ಸಂತೋಷವಾಗಿರುತ್ತೆ. ಒಂದು ತಾರಕ ಕೇಳಿಸಿದ ಹಾಗೆ ನಮ್ಮ ಚಂದ್ರಶೇಖರ ಗವಾಯಿಗಳವರು ಕಳೆದ ವಾರದ ಮೂಲಕ ಅದನ್ನು ತಾರಕಕ್ಕೆ ಹೋಗ್ತಾ ಇದ್ರು. ನಮ್ಮ ಹಿರಿಯ ಗವಾಯಿಗಳಾದಂತಹ ಸಾಬಣ್ಣ ಗವಾಯಿಗಳು ಕೂಡ ಕ್ಲಾರಿನೆಟ್ ಮಾತನಾಡ್ತಾ ಇದ್ರು. ಇಂತಹ ಸಂಗೀತ ಸಾಹಿತ್ಯದೊಂದಿಗೆ ನುಡಿದಂತಹ ಪ್ರವಚನ ಇವತ್ತು ಸಮಾರೋಪಗೊಳ್ಳುವಂತದ್ದಾಯಿತು. ಇಂತಹ ಸಮಾರಂಭವನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಹಲವಾರು ಅನುಗ್ರಹವನ್ನು ಪಡೆದುಕೊಂಡು ಇವರು ಬೇರೆ ಬೇರೆ ಕಡೆಯೆಲ್ಲ ಅವರು ದುಬೈವರೆಗೂ ಬಂದ ಪ್ರದೇಶಕ್ಕೆ ಹೋಗಿ ಬಂದರೆ ಇನ್ನೂ ಹಲವು 10 ಕಡೆ ಈ ಪ್ರವಚನವನ್ನು, ಆಧ್ಯಾತ್ಮಿಕ ಪ್ರವಚನವನ್ನು ಮಾಡುವಂಥ ಶಕ್ತಿ ಸದ್ಗುರು ಕೋಡಿಸಿದ್ದೇಶ್ವರ ಅವರಿಗೆ ಕೊಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ಮತ್ತು ನಾವೆಲ್ಲ ಕೂಡ ಸಂಗಮ ಅಂತಿಲ್ಲ. ನೀವೆಲ್ಲ ಭಕ್ತಿಯ ಹರಕೆಯನ್ನು ಹೊರುವುದಕ್ಕಾಗಿ, ಭಕ್ತಿಯ ಹರಕೆಯನ್ನು ತೀರಿಸುವುದಕ್ಕಾಗಿ ನಮ್ಮ ಡಾಕ್ಟರ್ ಸಿದ್ದರಾಜ್ ಕರಡಿಯವರು ಒಂದು ಮಾತನ್ನು ಹೇಳಿದರು. ಪವಾಡಗಳ ನಡೀತವೆ ಎನ್ನುವುದಕ್ಕೆ ಸಾಕ್ಷಿ ಆಗ್ತದೆ ಈ ಕರ್ನಾಟಕ ಮಹೋತ್ಸವ. ಹರಕೆ ತೀರಿದರ ಫಲವಾಗಿ, ಸಾವಿರಾರು ಜನರ ಹರಕೆ ತೀರಿದ ಫಲವಾಗಿ
ಇವತ್ತು ಶರಾಬ್ದಿಯನ್ನು ಹೊತ್ತು ಜೋಶಿಯನ್ನು ಮೆರೆಸ್ತಕ್ಕಂಥ ಉತ್ಸವವನ್ನು ನಡೆಸ್ತಾರೆ. ಅದಕ್ಕೆ ನೀವೆಲ್ಲ ನಿಮ್ಮ ಬೇಡಿಕೆ ಹೇಗಿರಬೇಕು ಅಂತ ಹೇಳಿದ್ರೆ ಆ ಸಿಡಿಗಾಡೋದು ಒಂದು ಕಥೆ ಹೇಳ್ತಾರೆ. ಆ ಹೆಣ್ಮಕ್ಳೆಲ್ಲ ಬೇಡ್ಕೊಂಡಿದ್ರು, ಅಕ್ಕನ ಗಂಡ ಸಾಯಲಿ, ಅಕ್ಕ ಸಾಯಲಿ, ಅಕ್ಕನ ಗಂಡ ನಾನೇ ಮಾಡಿಕೊಳ್ಳಿ ಅಂತ ಅನ್ಕೋಬೇಕು ಅಂತ ನೋಡಿ. ಇವರು ಬೇಡಿಕೆ ಅಂತಾರೆ. ಇಂಥ ಬೇಡಿಕೆಗಳನ್ನ ಬೇಡ್ಕೊಳ್ಳುವಂತ ಕೆಲವು ಜನ. ಒಬ್ಬಳು ಜಾತ್ರೆಗೆ ಹೊಂಟಿದ್ದ ಕಿಸದಾಗ ಒಂದು ನಯ ಪೈಸೆ ಇರಲಿಲ್ಲ. ಅವಾಗಂದ ಮುಖ್ಯ ನೀನು ಜಾತ್ರೆಗೆ ಹೊಂಟಿನ ಬಾ, ಒಂದು 100 ರೂಪಾಯಿ ಸಿಗಂಗ್ ಮಾಡಿದ್ದಾರೆ. 100 ರೂಪಾಯಿ ಸಿಗಂಗ್ ಮಾಡಿದ್ದೇವೆ ಅಂತಂದ್ರೆ 50 ರೂಪಾಯಿ ನಿಮ್ ಗಲ್ಲಕ್ಕೆ ತಂದಾಕ್ತೀನಿ ಅಂತ ಬೇಡ್ಕೊಂಡ. 50 ರೂಪಾಯಿ ನಿಮ್ ಗಲ್ಲಕ್ಕೆ ತಂದಾಕ್ತೀನಿ ಅಂತ ಬೇಡ್ಕೊಂಡ. ಅದು ಏನೋ ದೇವ್ರ ಪರೀಕ್ಷೆನೋ ಏನೋ ಅವನಿಗೆ 100 ರೂಪಾಯಿ ಸಿಗದ ಬರೀತಾರೆ, 50 ರೂಪಾಯಿ ಸಿಗ್ತಾರೆ. 50 ರೂಪಾಯಿ ಕೊಟ್ರೆ ನಮ್ ಗಲ್ಲಕ್ಕೆ ತಂದಾಕ್ತಾರೆ ನೋಡೋಣ ತಿಳ್ಕೊಂಡು 50 ದೇವ್ರ ಬಾರಿಸ್ಕೊಂಡಿದ್ದ 50 ರೂಪಾಯಿ ಸಿಗ್ತಂತ. ಅವಾಗ ಅವನಂತ ಮತ್ತೆ ಎಷ್ಟು ಜಾಣ ಇದೆ ನೋಡ, ಎಷ್ಟು ಹುಷಾರಿದೆ. ನಾ ಎಲ್ಲಿ 50 ರೂಪಾಯಿ ಕೊಡ್ತೀನಿ ಎಲ್ಲ ತಿಳ್ಕೊಂಡು ನೀನು 100 ರೂಪಾಯಿ 50 ರೂಪಾಯಿ ಬಿಟ್ಕೊಂಡು 50 ರೂಪಾಯಿ ನಾನು ಸೇವೆ ಮಾಡಿದ್ದು ಪಾರ್ಕ ನಮಸ್ಕಾರ ಮಾಡಿ ಎಲ್ಲ ಬೇಡಿಕೆ ಬರ್ತಾವೆ. ಆದ್ರೆ ಬೇಡಿಕೆ ಹೇಗಿರ್ಬೇಕು ಅಂತಂದ್ರೆ ನಮಗೂ ಒಳ್ಳೇದಾಗಬೇಕು, ಮತ್ತೊಬ್ಬರಿಗೆ ಒಳ್ಳೇದಾಗಬೇಕು. ನಮ್ಮ ಬೇಡಿಕೆಗಳಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಅದು ಪ್ರಾಮಾಣಿಕವಾದಂತ ಬೇಡಿಕೆ. ಅಂತ ಬೇಡಿಕೆಯನ್ನ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೋಡ್ರಿ. ವಿಭೂತಿಯ ಉತ್ಸವ ನಾವು ಹೇಗೆ ನಮ್ಮ ಬದುಕು ಮೀಸಲಾಗಿರಬೇಕು ಜಗತ್ತಿನಲ್ಲಿ ಅಂತಂದ್ರೆ, ಒಬ್ಬ ಕವಿ ಹೇಳ್ತಾನೆ, ಹಣತೆಯಲ್ಲಿ ತಲೆ ಎತ್ತಿ ನಿಂತ ಬತ್ತಿ ಬೆಳಕು ಬೀರಲೆಂದು ನೀನು ಸುಟ್ಟುಕೊಂಡು ಸತ್ತಿ ಅಂತ ಹೇಳ್ತಾರೆ. ಹಣತೆಯಲ್ಲಿ ತಲೆ ಎತ್ತಿ ನಿಂತ ಬತ್ತಿ ಬೆಳಕು ಬೀರಲೆಂದು ನೀನು ಸುಟ್ಟುಕೊಂಡು ಸತ್ತಿ ಅಂದ್ರೆ, ಒಂದು ಬತ್ತಿ ಹಣತೆಯೊಳಗೆ ತಲೆ ಎತ್ತಿ ನಿಂತ ಉದ್ದೇಶ ಏನಾಗಿರ್ತದೆ ಅಂತಂದ್ರೆ, ತನ್ನ ಜೀವನ ಇರುವವರೆಗೂ ಮತ್ತೊಬ್ಬರಿಗೆ ಬೆಳಕಾಗಿ ನನ್ನ ಮನೆ ಸುಟ್ಟುಕೊಂಡು ಸತ್ರು ಪರವಾಗಿಲ್ಲ, ಜಗತ್ತಿಗೆ ಬೆಳಕನ್ನು ನೀಡಬೇಕು ಅನ್ನುವಂತ ಒಂದು ಭಾವ ಆ ಭಕ್ತಿಯಲ್ಲಿ ಆಗಿರ್ತದೆ. ಹಾಗೆ ಮಾತನಾಡಿರ್ತಕ್ಕಂಥವರಲ್ಲಿ ಕೋಟಿಸಿದ್ದೇಶ್ವರಂತವರಲ್ಲಿ, ಕಡ್ಕೋಳ ಮಡಿವಾಳೇಶ್ವರ ಅಂತವರಲ್ಲಿ ಮತ್ತೊಬ್ಬರ ಬದುಕಿನಲ್ಲಿ ಬೆಳಕಾಗಬೇಕು ಅನ್ನುವಂತ ಒಂದು ದೇಶ ಇರೋದ್ರಿಂದ ಅವರು ಯಾವಾಗಲೂ ಜ್ಯೋತಿ ಹಾಗೆ ಇರ್ತಾರೆ, ಜಗತ್ತನ್ನು ಬೆಳಕಿರ್ತಾರೆ. ಅಂತ ಜಗತ್ತನ್ನು ಬೆಳಗಿದಂತ ಕೋಟಿಸಿದ್ದೇಶ್ವರ ಶಿವಯೋಗಿಗೆ ನೀವು ದೀಪೋತ್ಸವವನ್ನ, ಧನಾರ್ತಿ ಮಹೋತ್ಸವವನ್ನ ನಡೆಸುವುದಕ್ಕಾಗಿ ಇವತ್ತು ಬಂದಿರಲ್ಲ. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಕೋರಿಕೆಗಳು ಏನೇ ಇದ್ರೂ ಆ ಕೋರಿಕೆಗಳನ್ನು ಈಡೇರಿಸುವಂತ ಕೋಟಿಸಿದ್ದೇಶ್ವರ ನಿಮ್ಮೆಲ್ಲ ಪ್ರಾರ್ಥನೆಗಳನ್ನ ಈಡೇರಿಸ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ದಿವಸದ ವೇದಿಕೆಯಲ್ಲಿ ನೋಡ್ರಿ ನಮ್ಮ ಶಿವಲಿಂಗ ಭೀಮನಹಳ್ಳಿ ಪರಿವಾರದವರು ತುಲಾಭಾರ ಕಾರ್ಯಕ್ರಮವನ್ನು ಇಟ್ಕೊಂಡ. ಎಷ್ಟು ಸಲ ತುಲಾಭಾರ ಶಿವಲಿಂಗ ಮಾಡಿದ್ರೆ ಸಮಾಧಾನ ಇಲ್ಲ, ಎಷ್ಟು ಕಾರ್ಯಕ್ರಮ ಮಾಡಿದಾರೋ ಶಿವಲಿಂಗಿಗೆ ಸಮಾಧಾನ ಇಲ್ಲ. ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ದೊಡ್ಡ ಪ್ರಮಾಣದೊಳಗೆ ಗುರುಪೂರ್ಣಿಮಾ ಮಹೋತ್ಸವವನ್ನು 2 ವರ್ಷ ಮಾಡ್ತಾರೆ. ಇವತ್ತು ನಾವೇ ಬೇರೆ 2 ವರ್ಷ ಮಾಡಿದ. ಅದು 2 ವರ್ಷ ಬೆಂಗಳೂರಿನಲ್ಲಿ ಗುರುಪೂರ್ಣಿಮಾ ಉತ್ಸವ ನಡೆದಾಗ ನಾವೇನು ಬೆಂಗಳೂರಿನಲ್ಲಿ ಇದೀವೋ ನಾಲ್ವಾರು ಮಾಡಕ್ಕೆ ಬಂದೀವೋ ಅನ್ನುವಂಥ ರೀತಿಯಲ್ಲಿ ನಾಲ್ವಾರು ಮನೆಗಳಲ್ಲಿ ವ್ಯವಸ್ಥೆ ಆಗ್ತದೆ. ಆ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಸುಮಾರು 67,000 ಜನ ಆ ಕಾರ್ಯಕ್ರಮಕ್ಕೆ ಬಂದ್ರೆ, ಅಷ್ಟು ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ, ಪ್ರಸಾದ ಅಂತಂದ್ರೆ ನಮ್ಮ ಮಠದಲ್ಲಿ ಮಾಡುವ ಹಾಗೆ ಗೋಧಿ ಹುಗ್ಗಿ, ಅನ್ನ, ಸಾರು ಇದೆಲ್ಲ ಪ್ರಸಾದ ಮಾಡಿ. ಬೆಂಗಳೂರಿನವರಿಗೆ ಎಲ್ಲ ತಿಂತಾರೆ, ಬೆಂಗಳೂರು ಭಾಗದ ಜನ ಈ ಗೋಧಿ ಹುಗ್ಗಿ, ಈ ಸಜ್ಜೆ ರೊಟ್ಟಿ ಇವೆಲ್ಲ ಅಪರೂಪ ಅವರಿಗೆ. ಗೋಧಿ ಹುಗ್ಗಿ ಮಾಡಿದ್ದು ಇಷ್ಟು ಜನ ಉಳಿದು ನೋಡಿ ಅಕ್ಕಪಕ್ಕದಲ್ಲಿರುವಂತಹ ಜನ ನಮ್ಮ ಸೂರ್ಯ ಕೇಳ್ತಾರೆ, ಎಷ್ಟು ಜನ ಬಾಣಸಿಗಳನ್ನು ಕರ್ಕೊಂಡು ಬಂದಿದ್ದೀರಿ, ಎಷ್ಟು ಅಡಿಗೆ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿದೆ ಅಂತ ಹೇಳ್ತಿದ್ದಾರೆ. ಆ ರೀತಿಯಾಗಿ ಅದ್ದೂರಿಯಾಗಿ ಬೆಂಗಳೂರಿನ ಆ ಭಾಗದಲ್ಲಿ ಆ ಪರಿಸರ ಆಶ್ಚರ್ಯಗೊಳ್ಳತಕ್ಕಂಥ ರೀತಿಯಲ್ಲಿ ಗುರುಪೂರ್ಣಿಮೆಯನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಶಿವಲಿಂಗ ಭೀಮನಹಳ್ಳಿ, ಬಸವರಾಜ್ ಭೀಮನಹಳ್ಳಿ, ಶರಣಪ್ಪ ಭೀಮನಹಳ್ಳಿ, ಸಿದ್ದಣ್ಣ ಭೀಮನಹಳ್ಳಿ ಅವರೆಲ್ಲ ಸಹೋದರರು ಬಹಳ ಅದ್ದೂರಿಯಾಗಿ ಗುರುಪೂರ್ಣಿಮೆ ಮಾಡಿದರು. ಮತ್ತೆ ಮೊನ್ನೆ ತಾನೇ ಕೆಲವರು ದಿನಗಳ ಹಿಂದೆ ಆಯ್ತು ಎಲ್ಲ ಗೊತ್ತಲ್ಲ, ಭೀಮನಹಳ್ಳಿ ಒಳಗೆ ಬಹಳ ಅದ್ದೂರಿಯಾಗಿ ಉತ್ಸವವನ್ನು ಮಾಡಿ ನಮ್ಮನ್ನು ಬರಮಾಡಿಸಿಕೊಂಡು ಇಲ್ಲಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ಹಾಗೆ ಅದು ಒಂದು ಜಾತ್ರೆ ಅಂತಕ್ಕಂಥ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು
ನಮ್ಮ ಭೀಮನಹಳ್ಳಿಯವರು ಕೈಯಾಳಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಸಮಾರಂಭ. ಹಾಗೆ ಇದೆಲ್ಲ ನಡೀಬೇಕು. ಮುತ್ತಿಯವರು ಬಂದಾಗ ಏನಾದ್ರೂ ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ತಾವು ಸ್ವತಃ ಸಹೋದರರು ಒಂದು ಜಮೀನನ್ನೇ ಖರೀದಿ ಮಾಡಿ, 1 ಎಕರೆ ಜಮೀನನ್ನೇ ಖರೀದಿ ಮಾಡಿ ನಾಲ್ವಾರು ಶ್ರೀಮಂತರಿಗೆ ಸಮರ್ಪಣೆ ಮಾಡಿದಂತ ಒಂದು ಸಂದರ್ಭ ಕೆಲವೇ ದಿನಗಳ ಹಿಂದೆ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ರಜತ ಕಿರೀಟವನ್ನಿಟ್ಟು ಕೂಡ ಅವರು ತಮ್ಮ ಭಕ್ತಿಯ ಸಮರ್ಪಣೆ ಮಾಡಿದರು. ಅಂತ ಭೀಮನಹಳ್ಳಿಯವರು ಇಲ್ಲಿನ ಶಿವಲಿಂಗ ಭೀಮನಹಳ್ಳಿ ಪರಿವಾರದವರು ವರ್ಷ ಪರ್ಯಂತರವಾಗಿ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ನಮ್ಮ ಶಿವಶರಣಪ್ಪನ ಮನುಷ್ಯ ಅಂತ ಅವಸ್ಥೆ ಆಗಿರ್ತಾರೆ. ಅಂತ ಎಲ್ಲ ಸೇವೆಯನ್ನು ಮಾಡ್ತಕ್ಕಂಥ ಸಂಪರ್ಕರು ಇಂದಿನ ದಿವಸ ಪಾರ್ವತಿ ಪರಮೇಶ್ವರ ಬಸವಣ್ಣ ನಿರಾಕರಿಕ ಅಂತ ಕರ್ತಿದ್ವಿ ಪುರಾಣದೊಳಗೆ. ಅಂತ ಒಂದು ಸ್ಥಾನವನ್ನ ನಮ್ಮ ಮಾಧವಮ್ಮ ಶಿವಲಿಂಗ ಭೀಮನಹಳ್ಳಿ ಪರಿವಾರದವರು ನಿನ್ನೆ ನಂದೀಶ್ವರ ಆ ಸೇವೆಯನ್ನು ನೆರವೇರಿಸಿದ್ರು. ಮತ್ತು ಇವತ್ತು ತುಲಾಭಾರ ಕಾರ್ಯಕ್ರಮವನ್ನು ಅವರು ವಹಿಸಿಕೊಂಡಿದ್ದಾರೆ. ಅವರೆಲ್ಲರ ಪರಿವಾರಕ್ಕೆ ಇನ್ನೂ ಹೆಚ್ಚಿಗೆ ಸೇವೆಯನ್ನು ಮಾಡ್ತಕ್ಕಂಥ, ಭಕ್ತರ ಸೇವೆಯನ್ನು ಮಾಡ್ತಕ್ಕಂಥ, ಗುರುಸಿದ್ದೇಶ್ವರ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಭಗವಂತ ಗುರುಸಿದ್ದೇಶ್ವರ ಕರುಣಿಸಲಿ ಅಂತ ಹಾರೈಸ್ತಾ, ಹಾಗೆಯೇ ನಮ್ಮ ತೋಟೇಂದ್ರ ಡಾಕ್ಟರ್ ಗುರುಗಿಯವರು ಹೇಳಿದವಲ್ಲ, ನಮ್ಮ ಹೆಸರನ್ನೇ ಇಟ್ಕೊಂಡ್ರೆ ಯಾಕೆ ಎಪ್ಪತ್ತು ಒಂದೇ ಹೆಸರಲ್ಲ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅವರು ನಾವು ಮಧ್ಯವರೆಗೆ ಎಂಬುದು ಆ ನಮ್ಮ ಹೆಸರು ಹಾಕಿಕೊಂಡು ನಮ್ಮ ಹೆಸರಲ್ಲ. ಲಿಂಗೈಕ್ಯ ತೋಟೇಂದ್ರ ಶಿವಗಳವರು ಗೋಗಿಗೆ ಹೋದಂತಹ ಸಂದರ್ಭದೊಳಗೆ ನಮ್ಮ ಸಿದ್ದರಾಮಪ್ಪ ಪಾಟೀಲ್ ಅವರು, ಅವರ ತಂದೆಯವರು ಸಿದ್ದಮ್ಮ ಶಿವರಾಮಪ್ಪ ಪಾಟೀಲ್ ಇಬ್ಬರು ದಂಪತಿಗಳು ಲಿಂಗೈಕ್ಯ ತೋಟೇಂದ್ರ ಶಿವಗಳವರಿಗೆ ಸಮರ್ಪಿತರಾಗಿರ್ತಕ್ಕಂಥ ಸಂಪರ್ಕರಾಗಿದೆ. ಗೋಗಿಗೆ ಹೋದಾಗಲೆಲ್ಲ ನಮ್ಮ ಸಿದ್ದರಾಮಪ್ಪನವರ ಮನೆಗೆ ಭಕ್ತಿಯವರು ಹೋಗ್ತಾ ಇದ್ರು. ಅವರ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ತೋಟೇಂದ್ರ ಡಾಕ್ಟರ್. ಅದಕ್ಕೆ ಅವರಿಗೆ ನಾಮ ಅಂತಕ್ಕಂಥ ಗಮನಪಟ್ಟರು ಏಕನಾಮ ಸದಾಪ್ರಿಯನಂಗೆ ಅವರು ವೈದ್ಯರಾಗಿ ಇವತ್ತು ಬೆಂಗಳೂರಿನಲ್ಲಿ ವರ್ತೂರ್ ಅಂತಕ್ಕಂಥ ಪ್ರದೇಶದಲ್ಲಿ ವೈದ್ಯಕೀಯ ಸೇವಾ ಮಾಡ್ತಾರೆ. ಅಂತ ನಮ್ಮ ತೋಟೇಂದ್ರ ಡಾಕ್ಟರ್ ಅವರು ಅದೇನಾದ್ರೂ ಎಲೆಕ್ಷನ್ ಹಾಸ್ಪಿಟಲ್ ನೋಡಿದ್ರೆ ಅಷ್ಟು ಜನಪ್ರಿಯ ಜನ ಮಾತಾಡ್ತಿರ್ತಾರೆ. ಅಂತ ಜನಪ್ರಿಯ ಡಾಕ್ಟರ್ ತೋಟೇಂದ್ರ ಡಾಕ್ಟರ್ ಅಂದ್ರೆ ಬೆಂಗಳೂರಿನ ವರ್ತೂರಿನಲ್ಲಿ ಜನಪ್ರಿಯ ಡಾಕ್ಟರ್. ನಮ್ಮ ಸಾವರ್ಣ ಗೋಗಿಯವರು, ನಮ್ಮ ಚಂದ್ರ ಗೋಗಿಯವರು ಅವರೆಲ್ಲ ಒಂದೇ ಊರವರು. ನಮ್ಮ ತೋಟೇಂದ್ರ ಡಾಕ್ಟರ್ ಅವರು ಇವತ್ತು ದಿವಸ ಶ್ರೀಮಠದ ಜಾತ್ರಾ ಮಹೋತ್ಸವದ ಸೇವೆಗಾಗಿ ಅವರು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಬಂಗಾರ ಶ್ರೀ ಶೇಖಪ್ಪ ಕಟ್ಟಿಮನಿ ಖಾನಾಪುರ್ ಅವರ ಪರಿವಾರದವರು ಕೂಡ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ ವಿಜಯಲಕ್ಷ್ಮಿ ಚಿಲೇರಿ ಯಾದಗಿರಿ ಅವರು ಕೂಡ ತಮ್ಮ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಶಂಕರಯ್ಯ ಸ್ವಾಮಿ ಹಿರಿಯಾಪುರ ಅವರು, ಹಾಗೆ ಸಿದ್ದನಗೌಡ ದಿಗ್ಗಾಯಿ ಮಳದ್ ಪರಿವಾರದ ವತಿಯಿಂದ ಕೂಡ ಇವತ್ತು ಭಕ್ತಿಯ ಕಾಣಿಕೆ ಸಮರ್ಪಣೆ ಆಗಿರ್ತಕ್ಕಂಥದ್ದು. ಹಾಗೆ ದೇವಪ್ಪ ಪೂಜಾರಿ ಇಂಗಳಿಗೆ, ನಮ್ಮ ಶಿವ ಇಂಗಳಿಗೆ ಅಂತ ನಮ್ಮ ಮಠದ ಹುಡುಗರ ಜೊತೆ ಯಾವಾಗಲೂ ಸೇವೆ ಸಲ್ಲಿಸ್ತಾ ಇದ್ದಾನೆ. ಅವರ ತಂದೆ ತಾಯಿ ಪರಿವಾರದವರು ಒಂದು ಭಕ್ತಿಯ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಇಷ್ಟೆಲ್ಲ ಜಾತ್ರಾ ಮಹೋತ್ಸವ ವೈಭವದಿಂದ ನಡಿಬೇಕಾದ ಕಾರಣ ಅಂತಂದ್ರೆ ನಾವು ಹೇಳ್ತಾ ಇರ್ತೇವೆ, ಇವೆಲ್ಲ ಎತ್ತಿಕೊಟ್ಟಿದ್ದಂಥ ಜಾತ್ರಾ ಮಹೋತ್ಸವ ನಡೀತದೆ. 4 ಮಠದ ಆಧಾರ ಕಂಬ ಯಾವುವು ಒಪ್ಪಿಕೊಳ್ತಿದ್ರೆ ಕಲ್ಲು ಮಣ್ಣಿನ ಇಟ್ಟಿಗೆಯ ಕಂಬಗಳಲ್ಲ, ಭಕ್ತಿಯ ಕಂಬಗಳ ಮೇಲೆ 4 ಮಠದ ಅಂಶಗಳಿಂದ ಇವತ್ತಿಗೂ ಕೂಡ ಭಕ್ತಿಯ ರೂಪದಲ್ಲಿ ಕೊಡ್ತಕ್ಕಂಥ ಸೇವೆಯ ಫಲವಾಗಿ ಇಂಥ ಅದ್ದೂರಿಯ ಜಾತ್ರಾ ಮಹೋತ್ಸವ ಅವೆಲ್ಲ ನಡೀತವೆ ಅಂತಕ್ಕಂಥ ಮಾತನ್ನು ಹೇಳಿ, ಇಷ್ಟೆಲ್ಲ ಭಕ್ತಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಧನಾರ್ಥಿ ಸೇವೆ ಮಾಡಬಂದಿರತಕ್ಕಂಥ ನಿಮ್ಮೆಲ್ಲರಿಗೆ ಶುಭವನ್ನ ಕೋರ್ತೇವೆ. ಜೊತೆಗೆ ಇವತ್ತು ನಮ್ಮ ಮಕ್ಕಳು ಮತ್ತು ಅದರ ಜೊತೆಗೆ ಈಶಾ ಪರಿಷತ್ ಮತ್ತು ಪ್ರತೀಕಾ ಗರಂ ಪಡೆಯುವಂತ ಭರತನಾಟ್ಯ ಕಾರ್ಯಕ್ರಮ ಕೂಡ ನಡೆಯಿತು. ಬಹಳ ದೂರದಿಂದ ಇವತ್ತು ಬಂದ ನೋಡಿ, ಆಂಧ್ರದಿಂದ ಗದ್ವಾಲದಿಂದ ಮತ್ತು ಮಂತ್ರಾಲಯದಿಂದ ಮಂತ್ರಾಲಯ ಕ್ಷೇತ್ರದಿಂದ ರಾಘವೇಂದ್ರ ಎನ್ನುವಂಥ ಹೋರಾಟವಿಲ್ಲ ಅಂತ ರಾಘವೇಂದ್ರರ ಕ್ಷೇತ್ರದಿಂದ ನೋಡ್ರಿ, ಅವರು ಅವ್ರದ್ದು ಗುರುವಾರನೇ ಇವ್ರದ್ದು ಗುರುವಾರನೇ ಅನ್ನುವಂಥ ರೀತಿಯಲ್ಲಿ ಒಂದು ಸಂಬಂಧ ಇರುವುದರಿಂದ ಇತ್ತೀಚೆಗೆ ಮಂತ್ರಾಲಯ ಅಂತ ಶ್ರೀ ಕ್ಷೇತ್ರ
ಶ್ರೀ ಕ್ಷೇತ್ರ ಇವತ್ತಿನ ಕೀರ್ತಿಗಳಂತ ಸುಭದ್ರೇಂದ್ರ ತೀರ್ಥಗಳು ತೀರ್ಥ ಮಹಾಸಂಘ ಜಾತ್ರಾ ಮಹೋತ್ಸವಕ್ಕೆ ಇದೇ ಅಮಾವಾಸ್ಯ ದಿವಸ ಒಂದ್ಸಲ ಅವ್ರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಪಾಲಕರು ಕೂಡ ಇವತ್ತು ಬಂದಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ವಾದ್ಯಗಳು ಬಂದಿದ್ದಾರೆ. ಬರುವಂತರು ಕೂಡ ರೆಡಿಯಾಗಿದ್ದಾರೆ. ಕರ್ನಾಟಕ ಮಹೋತ್ಸವ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಪ್ರಾರಂಭ ಆಗುತ್ತದೆ. ಈಗಾಗಲೇ ಹೇಳಿದ ಹಾಗೆ ನಾಳಿನ ದಿವಸ ಇವತ್ತು ಕರ್ನಾಟಕ ಬೆಳಗಿನ ಜಾವದಲ್ಲಿ ನಡೆದರೆ ಮತ್ತು ಸಾಯಂಕಾಲ ಭವ್ಯವಾಗಿರ್ತಕ್ಕಂಥ ಕೋಡಿಸಿದ್ದೇಶ್ವರ ರಥೋತ್ಸವ. ನೀವೆಲ್ಲ ತೇರು ಹೇಳ್ತೀರಿ. ತೇರು ಅಂತಂದ್ರೆ ಹೇಳಿದರು ಬರ ಹೇಳ್ಕೊಂಡು ಹೋಗೋದಲ್ಲ. ತೇರು ನಿಧಾನವಾಗಿ ಆನಂದವಾಗಿ ಭಕ್ತಿ ಭಾವದಿಂದ ಭಜನೆ ಮಾಡ್ತಾ ಗುರುವಿನ ನಾಮಸ್ಮರಣೆ ಮಾಡ್ತಾ ಅದನ್ನ ನಿಧಾನವಾಗಿ ಬಂಡಿ ಹೇಳ್ಕೊಡುವಾಗ ನಂಬೋದಲ್ಲ, ನಿಧಾನವಾಗಿ ತೇರು ಹೇಳ್ಕೊಡುವುದು ಅಂತಂದ್ರೆ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಮದ್ದು ಸುಡ್ತಾ ಇರ್ತಾರೆ. ಆ ಮದ್ದು ಸುಡುವ ಬೆಳಕಿನಲ್ಲಿ ಹೂವಿನಿಂದ ಅಲಂಕೃತವಾಗಿರ್ತಕ್ಕಂಥ ಆ ರಥವನ್ನ ಕಣ್ತುಂಬುವ ಹಾಗೆ ನಾವೆಲ್ಲ ನೋಡಿ ಸಂತೋಷ ಪಡಬೇಕು, ಆನಂದ ಪಡಬೇಕು. ಎಲ್ಲರೂ ಆ ರಥೋತ್ಸವವನ್ನು ನೋಡಿ ಸಂತೋಷ ಪಡಬೇಕು, ಆಸ್ವಾದಿಸಬೇಕು ಅಂತ ಹೇಳ್ತಾರಲ್ಲ. ಹಾಗೆ ನೀವೆಲ್ಲ ಆ ರಥೋತ್ಸವವನ್ನು ಬಹಳ ಶಾಂತವಾಗಿ ಸುಂದರವಾಗಿ ನೆರವೇರಿಸಿಕೊಡ್ತೀವಿ ಅಂತ ಭಾವಿಸಿಕೊಂಡು ನಿಧಾನವಾಗಿ ತೇರನ್ನು ಎಳೆದುಕೊಂಡು ಪಾದಗಟ್ಟಿಗೆ ಮುಟ್ಟಿ ಪಾದಗಟ್ಟಿಯಿಂದ ಮಕ್ಕಳು ಒಳ್ಳೆ ಪ್ರಾಜೆಕ್ಟ್ ಬರ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ ಕೆಲಸವನ್ನು ನಾವು ಮಾಡಿದೆವು ಅಂತಂದ್ರೆ ನಮ್ಮ ಬದುಕನ್ನು ಕೂಡ ವರ್ಷ ಪೂರ್ತಿಯಾಗಿ ಈ ಜಾತ್ರೆ ಮುಗಿಸ್ಕೊಂಡು ಹೋಗಿ ಮರಳಿ ಜಾತ್ರೆಗೆ ಬರೋವರೆಗೂ ನಮ್ಮ ಬದುಕು ಕೂಡ ಸುಂದರವಾಗಿ ಸುಗಮವಾಗಿ ನಡೀತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತ ರಥೋತ್ಸವ ಕಾರ್ಯಕ್ರಮವನ್ನು ನೀವು ನಡೆಸಿಕೊಳ್ಳಿ ಅಂತ ಮಾತನ್ನು ಹೇಳಿ ಇನ್ನು ಆ ರಥೋತ್ಸವ ನಂತರ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು ಹೇಳ್ತಿದ್ದೇವಲ್ಲ, ರಾಜ್ಕುಮಾರ್ ಅವರು ನಮ್ಮಲ್ಲಿ ಬಂದವರಿದ್ದಾರೆ, ಅಂಬರೀಷ್ ಅವರು ಬಂದವರಿದ್ದಾರೆ. ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅವರ ಸಾಲಿನಲ್ಲಿ ನಿಲ್ತಕ್ಕಂಥ ಒಬ್ಬ ಹಳೆಯ ಹಿರಿಯ ನಟ ಅಂತಂದ್ರೆ ಅವರು ಶ್ರೀನಾಥ್, ಪ್ರಣಯರಾಜ ಶ್ರೀನಾಥ್ ಅಂತ ಕರಿಬೇಕಾಗ್ತದೆ. ಅಂತ ಶ್ರೀನಾಥ್ ಅವರಿಗೆ ಅವರ ಹಿರಿಯ ವ್ಯಕ್ತಿತ್ವವನ್ನು ಗಮನಿಸಿ ಸಿದ್ಧತೋಟೆಯಿಂದ ಪ್ರಶಸ್ತಿಯನ್ನ ಈ ಬಾರಿ ಅವರಿಗೆ ನೀಡಲಾಗ್ತದೆ. ಆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರ ಅಭಿನಯದ ಹಲವಾರು ಗೀತೆಗಳು ಕೂಡ ಹಾಡಲ್ಪಡ್ತವೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿವಸ ಕರ್ನಾಟಕದಿಂದ ಸುರ್ಪುರ್ ತಾಲೂಕಿನ ಕರ್ನಾಟಕದಿಂದ ಹಲವಾರು ಭಕ್ತರು ಪಾದಯಾತ್ರೆ ಮಾಡಿಕೊಂತ ಬಂದು ನಮ್ಮ ಈ ಜಾತ್ರಾ ಸಂಭ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆ ಮಲ್ಲಾ ಗ್ರಾಮದಿಂದ ಈಗ ಹಲವಾರು ವರ್ಷಗಳಿಂದ ಮಲ್ಲಾ ಗ್ರಾಮದಿಂದ ಬೂಂದಿ ಪ್ರಸಾದವನ್ನು ಮಾಡ್ಕೊಂಡು ಬರ್ತಾರೆ. ಇದೆಲ್ಲ ಬಂದಿದ್ದಾರೆ ನೋಡಿ, ನಮ್ಮ ಹಿರಿಯ ಸತ್ತಪ್ಪರೆಲ್ಲ ಬಂದಿದ್ದಾರೆ. ನಮ್ಮ ಗುಳ್ಳಪ್ಪ ಅವರಾಗಿರ್ಬೋದು, ನಾಗರೆಡ್ಡಿ ಅವರ ಹಿರಿಯ ರೆಡ್ಡಿ ಅವರಲ್ಲಿ ಎಲ್ಲ ಸತ್ತಪ್ಪ ಪ್ರತಿ ವರ್ಷ ಬೂಂದಿ ಪ್ರಸಾದವನ್ನ ಮಲ್ಲಾ ಗ್ರಾಮದಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ದಾಸೋಹದಲ್ಲಿ ಆ ಪ್ರಸಾದದ ಬೂಂದಿ ಪ್ರಸಾದದ ದಾಸೋಹವನ್ನು ನಡೆಸ್ತಾರೆ ಮತ್ತು ದುಡಿತಾರೆ. ತಾವೇ ನೀಡೋರು, ತಾವೇ ಶ್ರಮವಹಿಸುವರು, ಎಲ್ಲ ಪದಾರ್ಥಗಳನ್ನು ಮಾಡುವಲ್ಲಿ ಅವರೆಲ್ಲ ಶ್ರಮವಹಿಸ್ತಾರೆ, ನೀಡುತ್ತಾರೆ. ಅಂತ ಮಲ್ಲಾ ಗ್ರಾಮದ ಸಂತೃಪ್ತರು ಈಗ ಯಾರಾದರೂ ಇಲ್ಲಿ ಬಂದಿದ್ದಾರೆ ಅಂತ ಸಂತೃಪ್ತರು ಬಂದು ಕೆಲವೇನೋ ಸಂತೃಪ್ತರು ಬಂದು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಆನಂತರ ತುಲಾಭಾರ ಕಾರ್ಯಕ್ರಮ ನಡೀತದೆ. ನಾಳಿನ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಕ್ತಿ ಸಂಪನ್ನರಾಗಿ ಭಾಗವಹಿಸಿರಿ, ಕೋಡಿಸಿದ್ದೇಶ್ವರ ಕೃಪೆಗೆ ಪಾತ್ರ ಆಗಲಿ ಅಂತ ಹೇಳಿ ನಮ್ಮ ಆಶೀರ್ವಚನವನ್ನು ಹೇಳಿ